ಫ್ಯಾಮಿಲಿ ಬಂದಾಗ ನಿಮ್ದೊಂದಷ್ಟು ಜರ್ನಿನ ಹೇಳ್ಕೊಳ್ತೀರಾ ಅಂದರೆ ನಿಮ್ಮ ತಂದೆ ಮತ್ತು ಅಕ್ಕನಿಗೆ ಸಪೋರ್ಟ್ ಇರಲಿಲ್ಲ. ಸೊ ಹೇಗೆ ನಾನು ಸಪೋರ್ಟಿಗೆ ನಿಂತ್ಕೊಂಡೆ ಅಂತ ಹೇಳ್ಬಿಟ್ಟು, ಸ್ಪೆಷಲಿ ನಿಮ್ಮ ಕ್ಯಾಟರಿಂಗ್ ಮಾಡ್ತಿರ್ಬೇಕಿದ್ರೆ ನೀವು ಬಾಳೆ ಎಲೆ ಎತ್ತಿದ್ದಾಗಿರ್ಬೋದು, ಅಂದರೆ ಅವರು ತಿಂದು ಉಂಡು ಎಲೆ ಎತ್ತಿದೆ ಅಂತ ಎಲ್ಲ ಹೇಳ್ಕೊಳ್ತೀರಾ. ಅದೆಲ್ಲೋ ತುಂಬ ಜನಕ್ಕೆ ಕನೆಕ್ಟ್ ಆಗುತ್ತೆ. ಅಫ್ಕೋರ್ಸ್ ಅಲ್ವಾ, ಪ್ರತಿಯೊಬ್ಬ ಹುಡುಗನು ಯಾರೇ ಮನೇಲಿ ಯಾರೇ ಇಲ್ಲ ಅಂದಾಗ, ತಾಯಿ ಆಗಿರ್ಬೋದು ತಂದೆ ಆಗಿರ್ಬೋದು, ಯಾರಾದರೂ ಇಲ್ಲ ಅಂತ ಅಂದಾಗ ಯಾವ ಥರ ಮನೆಯ ಜವಾಬ್ದಾರಿಗಳನ್ನ ನಿಭಾಯಿಸಬೇಕು ಅಂತ ಹೇಳ್ಬಿಟ್ಟು ತುಂಬ ಇಷ್ಟ ಆಗ್ತೀರಾ. ಬಡತನದಿಂದ ಬಂದು ಹುಡುಗ ಇವತ್ತು ಇಷ್ಟು ರೇಂಜ್ಗೆ ಬೆಳೆದಿದ್ದಾರೆ ಅಂತಂದರೆ ತುಂಬ ಖುಷಿ ಆಗ್ತಿದೆ ಅನ್ನೋ ಒಂದಷ್ಟು ಕಮೆಂಟ್ಸ್ಗಳನ್ನ ನಾನು ನೋಡಿದೆ. ಸೊ ಅದ್ರ ಬಗ್ಗೆ ಹೇಳೋದಾದರೆ ಸೂರಜ್ ಏನು ಹೇಳ್ತಾರೆ? ಮ್ಯಾಮ್, ನಾನು ಡೇ ಒನ್ನಿಂದನೂ ನನ್ನ ಸ್ಟೋರಿ ನಾನು ಹೇಳ್ಕೋಬೇಕು, ಅದರಿಂದ ನಾನೇನೋ ಜನಕ್ಕೆ ಒಂದು ಮೆಸೇಜ್ ಕೊಡಬೇಕು. ಓಕೆ, ನಾನು ಕಷ್ಟದಿಂದ ಬಂದಿದ್ದೀನಿ, ಈಗ ಇಲ್ಲಿದ್ದೀನಿ, ಆ ಪಾಯಿಂಟೇ ಇರಲಿಲ್ಲ ನನಗೆ. ಬಿಕಾಸ್ ನಾನು ಈ ಪಾಯಿಂಟಿಗೆ ಬೆಳೆದಿದ್ದೀನಿ ಅಂದರೆ, ನಾನು ಬೆಳೆದಾದ್ಮೇಲೆ ನಾನು ಹೇಗಿದ್ದೀನಿ ಅಂತ ಅದನ್ನ ಪೋರ್ಟ್ರೇ ಮಾಡ್ಕೊಂಡೆ ನಾನು ಇಲ್ಲಿ ಒಳಗೆ ಬಂದಿದ್ದು. ಬಿಕಾಸ್ ನನ್ನ ಬ್ಯಾಕ್ ಸ್ಟೋರಿ ಇಟ್ಕೊಂಡು ನನಗೆ ಮನೆಯೊಳಗೆ ಕಳಿಸಿರ್ಲಿಲ್ಲ ಅಲ್ವಾ. ನನ್ನ ಸ್ಕ್ರೀನ್ ಪ್ರೆಸೆನ್ಸ್ ಹೆಂಗಿದೆ, ನಾನು ನೋಡೋಕೆ ಹೆಂಗೆ ಕಾಣಿಸ್ತಾ ಇದ್ದೀನಿ, ಇಷ್ಟ ನಾನು ಮಾತಾಡೋ ರೀತಿ ಆಗಲಿ ಅದೆಲ್ಲ ಇಷ್ಟ ಆಗಿ ನನ್ನ ಪರ್ಸ್ನಾಲಿಟಿ ಇಷ್ಟ ಆಗಿ ಕಳಿಸಿದ್ರು. ಸೊ ನಂಗೆ ಎಲ್ಲೂ ಅದನ್ನ ಶೇರ್ ಮಾಡ್ಕೋಬೇಕು ಅಂತ ಅನ್ಸಿರ್ಲಿಲ್ಲ. ಬಟ್ ಇಲ್ಲಿ ಅಮ್ಮ ಬಂದ್ರಲ್ಲ, ಅಮ್ಮ ಬಂದಾಗ ಅಟ್ಲೀಸ್ಟ್ ಅಮ್ಮ ಪಟ್ಟಿರೋ ಕಷ್ಟನಾದ್ರು ನಾನು ಹೇಳ್ಕೋಬೇಕು ಅಂತ ಅಲ್ಲಿ ಅನ್ನಿಸ್ತು ನನಗೆ. ಸೊ ಅಕ್ಕ ಪಟ್ಟಿರೋ ಕಷ್ಟ ಅದನ್ನ ಎಕ್ಸ್ಪ್ರೆಸ್ ಮಾಡೋದ್ರಲ್ಲಿ ನಾನು ಹೇಳಿದೆ. ಸಣ್ಣ ವಯಸ್ಸಿಂದ ಏನೇನು ಕಷ್ಟಗಳಾಯಿತು, ಒಂದು ಫೀಸ್ ಪೇ ಮಾಡೋದ್ರಿಂದ ಹಿಡ್ದು, ರೆಂಟ್ ಪೇ ಮಾಡೋದ್ರಿಂದ ಹಿಡ್ದು, ಮತ್ತು ನಮ್ಮದೇ ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಸಣ್ಣ ರೀತಿಯಲ್ಲಿ ಹೆಂಗೆಂಗೋ ಮಾಡ್ಕೊಂಬಂದು ಕೇಟ್ರಿಂಗ್ ಬಿಸ್ನೆಸ್ ಆಗಿರ್ಬೋದು, ಅದೆಲ್ಲ ಮಾಡಿ ಈ ಪಾಯಿಂಟಿಗೆ ರೀಚ್ ಆಗಿದ್ವಿ ಅಂದರೆ ಅದ್ರ ಬಗ್ಗೆ ಸ್ವಲ್ಪ ಮಾತಾಡಿದೆ ಅಷ್ಟೇ. ಬಟ್ ಟುಡೇ ನಾನು ಏನೇ ಮಾಡ್ಕೊಂಡು ಇಲ್ಲಿ ನಿಮ್ಮ ಜೊತೆ ಕೂತ್ಕೊಂಡು ಮಾತಾಡ್ತಿದ್ದೀನಿ ಅಂದರೆ ಅವಾಗ ಪಟ್ಟಿರೋ ಅಷ್ಟು ವರ್ಷದ ಕಷ್ಟಗಳು ಏನೇನಾಯಿತು, ಅಲ್ಲಿ ಪಟ್ಟಿರೋ ಶ್ರಮ ಏನಿದೆ ಇಲ್ಲಿ ಬಂದು ನಿಲ್ಲಿಸಿದೆ. ಬಟ್ ಇನ್ ಡೆಪ್ತಲ್ಲೆಲ್ಲ ಅದ್ರ ಬಗ್ಗೆ ಮಾತಾಡ್ಬೇಕು ಅಂತ ನನಗೂ ಅನ್ಸಲ್ಲ. ಓಕೆ 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 ಏನಾಗಿತ್ತು? ಸೊ ಸಣ್ಣ ವಯಸ್ಸಿಂದನೇ ವಿ ಆರ್ ಸಪ್ರೇಟೆಡ್. ತಂದೆ ಸಪ್ರೇಟ್ ಆಗಿದ್ದಾರೆ, ನಾವು ಸಪ್ರೇಟ್ ಆಗಿದ್ದೀವಿ. ಸೊ ನಮ್ಮ ಪಾಡಿಗೆ ನಾನು ಅಮ್ಮ ಆ್ಯಂಡ್ ಫಿನಾನ್ಷಿಯಲ್ ಸಪೋರ್ಟ್ ಏನು ಡ್ಯಾಡ್ ಸೈಡಿಂದ ಇರಲಿಲ್ಲ. ಸೊ ನಮಗದು ಏನೋ ಬೇಕು ಅಂತಲೂ ಅನಿಸಿಲ್ಲ. ವಿ ವರ್ ಕ್ವೈಟ್ ಕಾನ್ಫಿಡೆಂಟ್, ನಮ್ಮ ಕಷ್ಟ ಬರಲಿ ಏನೇ ಬರಲಿ ವಿ ವುಡ್ ಫೇಸ್ ಇಟ್ ಅಂತ. ಬಿಕಾಸ್ ತುಂಬ ಕಷ್ಟಗಳು ಆವಾಗಲೇ ನೋಡ್ಬಿಟ್ವಿ ಮ್ಯಾಮ್. ಯಾಕಂದರೆ ನಾವು ಒಂದು ಪಾಯಿಂಟ್ ಬಂದಾಗ ಒಂದು ಸ್ವಲ್ಪ ಏನೋ ಒಂದು ಬಿಲ್ಸ್ ಪೇ ಮಾಡೋಕ್ಕಾಗಲಿ, ಒಂದು ರೆಂಟ್ ಪೇ ಮಾಡೋಕ್ಕಾಗಲಿ ಆಗ್ತಿದ್ರೆ, ಆ ಕಷ್ಟಗಳು ಈಗಿಲ್ಲ, ವಿ ಆರ್ ಕಂಫರ್ಟೇಬಲ್ ಅಂತ ಅಲ್ಲಿಗೆ ಅನ್ನಿಸ್ತು. ನಮ್ಮದು ಎಕ್ಸ್ಪೆಕ್ಟೇಷನ್ಸ್ ತುಂಬ ಕಮ್ಮಿ ಇತ್ತು. ಸೊ ಏನೋ ಒಂದು ಹೆಲ್ಪ್ ಬೇಕಿತ್ತು ತಂದೆಯಿಂದ ಅಂತೆಲ್ಲ ಅಷ್ಟೇನು ಅನ್ನಿಸ್ಲಿಲ್ಲ. ಸೊ ದಟ್ಸ್ ಫೈನ್, ಅವ್ರ ಪಾಡಿಗೆ ಅವ್ರು ಇದ್ದಾರೆ, ನಮ್ಮ ಪಾಡಿಗೆ ನಾವಿದ್ದೀವಿ. ಸುದೀಪ್ ಸರ್ ಹೇಳ್ತಾರೆ ಸೂರಜ್ ಅವ್ರಿಗೆ ಎಷ್ಟು ಪ್ರಪೋಸಲ್ಸ್ ಬಂದಿದೆಯೋ ಅಂತ ಹೇಳ್ಬಿಟ್ಟು. ಸೊ ನಿಜವಾಗ್ಲೂ ನೀವು ಯಾರನ್ನೂ ಇಲ್ಲಿವರೆಗೂ ಲವ್ ಮಾಡಿಲ್ವಾ? ಲವ್ ಮಾಡಿದ್ರೆ ಏನಾದರೂ ಬ್ರೇಕಪ್ ಆಯ್ತಾ, ಏನು ಹೇಗೆ ಇತ್ತು? ಇನ್ನೂ ಲವರ್ ಇದ್ದಾರಾ? ಇಲ್ಲ, ಯಾರು ಲವರ್ ಈ ಕರೆಂಟ್ಲಿ ಇಲ್ಲ. ಬಟ್ ರಿಲೇಷನ್ಶಿಪ್ಪಲ್ಲಿ ಮುಂಚೆ ಇದ್ರು ಒಂದು 3 ರಿಲೇಷನ್ಶಿಪ್ಪಲ್ಲಿ ಇದ್ದೆ ನಾನು, ಆಯ್ತಾ, ಆನೆಸ್ಟಾಗಿ ಹೇಳ್ತೀನಿ. ಸೊ ಆಲ್ಮೋಸ್ಟ್ ಇನ್ ಸ್ಪ್ಯಾನ್ ಆಫ್ ಲೈಕ್ 10 years 12 years ನಂದು PUC ಆದಮೇಲೆ, ಅದಾದಮೇಲೆ 7 ರಿಲೇಷನ್ಶಿಪ್ ಅಲ್ಲೇ ಸ್ಟಾರ್ಟಿಂಗಲ್ಲೇ. ಇಟ್ ವಾಸ್ ನಾಟ್ ದ್ಯಾಟ್ ಸೀರಿಯಸ್, ಬಟ್ ಒಂದು ಸೀರಿಯಸ್ ರಿಲೇಷನ್ಶಿಪ್ ಇತ್ತು. ಅದು ಫಾರ್ ಸಮ್ ರೀಸನ್ಸ್ ಏನೋ ಮನೇಲೇನೋ ಇದ್ದಾಗಿ ಇಟ್ ಡಿನ್ ವರ್ಕ್ಔಟ್, ಬ್ರೇಕಪ್ ಎಲ್ಲ ಆಯಿತು. ಸೊ ಅಷ್ಟೇ. ನೀವು ತುಂಬ ಅಂದರೆ ನಿಮ್ಮನ್ನು ಬೊಜ್ಜ ಅಂತಲೇ ಕರೆಯೋದು, ಬೋಜು ಸಾರಿ ಲೈಕ್ ನೀವು ತುಂಬಾ ದಪ್ಪ ಇದ್ರಿ. ಸೊ ಹೇಗೆ ಈ ಥರ ಟ್ರಾನ್ಸ್ಫಾರ್ಮೇಷನ್ ಆಯಿತು? ಇದನ್ನ ಯಾರು ಕೇಳ್ತಾರೆ ಅಂದರೆ ನಾವು ಹುಡುಗಿರು ಕೇಳ್ತಲ್ಲ, ಹುಡುಗರೇ ಕೇಳ್ತಾ ಇರೋದು. ನಿಮ್ಮ ಥರ ಸ್ಮಾರ್ಟಾಗಿ ಆಗಬೇಕು ಅಂತಂದರೆ ಹುಡುಗರು ಏನು ಮಾಡಬೇಕು, ಏನು ಹೇಳ್ತೀರಿ ಅವ್ರಿಗೆ ಒಂದು ಸಜೆಷನ್ ಅಂತ ಹೇಳಿದ್ರೆ? ಓಕೆ, ಸೊ ಮೇಯ್ನಾಗಿ ಏನಂದರೆ ಮ್ಯಾಮ್, ಲೈಕ್ ನಾವೊಂದು ವೆರಿ ಬ್ಯಾಡ್ ಫೇಸಲ್ಲಿದೆ ಲೈಫಲ್ಲಿ. ಲೈಕ್ ತುಂಬ ಬ್ರೇಕಪ್ಸ್ ಎಲ್ಲ ಆಗಿದ್ಮೇಲೆ ಸ್ವಲ್ಪ ಡಿಸಿಪ್ಲಿನ್ಡ್ ಆಗಿರಲಿಲ್ಲ, ತುಂಬ ಸ್ಟ್ರೆಸ್ ಈಟಿಂಗ್ ಎಲ್ಲ ಮಾಡ್ತಿದ್ದೆ. ಸೊ ಆ ಟೈಮಲ್ಲಿ ತುಂಬ ವೆಯ್ಟ್ ಗೇನ್ ಆಗಿಬಿಟ್ಟಿದ್ದೆ. ಬಟ್ ಲೈಫಲ್ಲಿ ನಂಗೆ ಒಂದು ಕಾನ್ಫಿಡೆನ್ಸ್ ಬೇಕು ಅಂದರೆ ಮೇಯ್ನಾಗಿ ಇದ್ದಿದ್ದೆ ಫಿಟ್ನೆಸ್. ಸೊ ದ ವೇ ಯು ಲುಕ್, ಒಂದು ಕಡೆ ಹೋಗ್ತಿದ್ಯಾ ಅಂದರೆ ಜನ ನೀನು ಫಸ್ಟ್ ಅಬ್ಸರ್ವ್ ಮಾಡೋದೇ ಹೆಂಗೆ ಕಾಣಿಸ್ಕೋತಿದ್ಯಾ, ಹೆಂಗೆ ನೀನು ಪೋರ್ಟ್ರೇ ಮಾಡ್ಕೋತಿದ್ಯಾ ಅಂತ. ಸೊ ಆ ಕಾನ್ಫಿಡೆನ್ಸ್ ಎಲ್ಲೋ ನಂಗೆ ಸಿಗ್ತಿರ್ಲಿಲ್ಲ ಎಲ್ಲಿ ಹೋದ್ರು. ಸೊ ಅದೊಂದು ಮೇಜರಾಗಿ ನಂಗೆ ಸಿಕ್ಕಿದ್ದು ಬೈ ಗೆಟಿಂಗ್ ಫಿಟ್. ಸೊ ಆ ಟ್ರಾನ್ಸ್ಫಾರ್ಮೇಷನ್ ಜರ್ನಿ ತುಂಬ ಕಷ್ಟ ಆಯಿತು ಮ್ಯಾಮ್. ಸೈಮಲ್ಟೇನಿಯಸ್ ಆಗಿ ನಾನು ಶೆಫಾಗಿ ವರ್ಕ್ ಮಾಡ್ತಿದ್ದೆ, ಸ್ಟಡೀಸು ಮಾಡ್ತಿದ್ದೆ, ನನ್ನ ಮಾಸ್ಟರ್ಸ್ ಡಿಗ್ರಿನೂ ಪರ್ಸ್ಯೂ ಮಾಡ್ತಿದ್ದೆ, ಅದ್ರ ಜೊತೆ ಇದು ವರ್ಕೌಟ್ಸು ಮಾಡ್ತಿದ್ದೆ, ಆನ್ಲೈನ್ ಫಿಟ್ನೆಸ್ ಟ್ರೈನಿಂಗು ಸ್ಟಾರ್ಟ್ ಮಾಡಿಬಿಟ್ಟಿದ್ದೆ. ಸೊ ಇದೆಲ್ಲ ಮಾಡಿಕೊಂಡು ನನಗೆ ಹೆಂಗಾಗೋಯ್ತು ಅಂದರೆ, ಇದನ್ನೆಲ್ಲ ಮಾಡಿದ್ದೀನಿ ಅಂದರೆ ನಾನು ಏನು ಬೇಕಾದ್ರೂ ಮಾಡ್ಬೋದು ಅಂತ ಅನ್ಸೋಕ್ಕೆ ಶುರು ಆಯಿತು. ಸೊ ಫಿಟ್ನೆಸ್ ಗೇವ್ ಮಿ ದಟ್ ಕಾನ್ಫಿಡೆನ್ಸ್. ಆ್ಯಂಡ್ ಮೇಜರಾಗಿ ನನ್ನೊಂದು ಸೋಷಿಯಲ್ ಮೀಡಿಯಾ ಸ್ಟಾರ್ಟ್ ಆಗಿದ್ದು ಫಿಟ್ನೆಸ್ಸಿಂದಾನೆ. ಜನ ನಾನು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ, ಸ್ಕ್ರೀನ್ ಪ್ರೆಸೆನ್ಸ್ ಇದೆ ಅಂದಿದ್ದು ಫಿಟ್ನೆಸ್ಸಿಂದಾನೆ. ಸೊ ಈಗ ಬಿಗ್ ಬಾಸ್ ಆಪರ್ಚುನಿಟಿ ಬಂದಿದ್ದು ಆ ರೀಸನ್ನಿಂದನೇ.
ಸೊ ಐ ಆಮ್ ಫಾರ್ ಎವರ್ ಗ್ರೇಟ್ಫುಲ್. ಈಗ ಯಾರೇ ನೋಡ್ತಿದ್ರು ಲೈಕ್ ಎವ್ರಿ ಒನ್ ಕ್ಯಾನ್ ಲುಕ್ ಗುಡ್ ಇಫ್ ದೇ ಆರ್ ಲೈಕ್ ಕಾನ್ಫಿಡೆಂಟ್. ನೀನು ಹೆಂಗೆ ಕ್ಯಾರಿ ಮಾಡ್ತೀಯಾ ಅದು ಬರೋದು ವೆನ್ ಯು ಆರ್ ಫಿಟ್. ಐ ನೋ ಲೈಕ್ ಅವ್ರವ್ರದ್ದು ಪರ್ಸ್ನಲ್ ಒಪಿನಿಯನ್ ಇರ್ಬೋದು, ಬಟ್ ವೆನ್ ಯು ಆರ್ ಫಿಟ್ ಇಟ್ ಗಿವ್ಸ್ ಯು ಸಮ್ ಡಿಫ್ರೆಂಟ್ ಕಾನ್ಫಿಡೆನ್ಸ್ ಅಂತಲೇ ಹೇಳ್ಬೋದು. ಸೊ ದ್ಯಾಟ್ ಇಸ್ ದ ರೀಸನ್ ವೈ ಐ ಟ್ರಾನ್ಸ್ಫಾರ್ಮ್. ಆ್ಯಂಡ್ ಮೆಂಟಲಿ ನಂಗೊಂದು ಕ್ಲಾರಿಟಿ ಬೇಕು ಅಂತ ಸಿಕ್ಕಿದ್ದು ಫಿಟ್ನೆಸ್ಸಿಂದ. ಫುಡ್ ಯೂಶ್ವಲಿ ಅಯ್ಯೋ ಇಲ್ಲಿ ಈ ಮನೆಗೆ ಬಂದ ಮೇಲಿಂದನೇ ಈ ಫುಡ್ ಎಲ್ಲ ತಿಂದಿದ್ದು. ಹೊರಗಡೆ ಇದ್ದಾಗ ಬೇಸಿಕಲಿ ವೇ ಪ್ರೋಟೀನ್, ಚಿಕನ್, ಎಗ್ಸ್, ನಾರ್ಮಲ್ ಮನೇಲಿ ಮಾಡಿರೋ ಅನ್ನ ಸಾಂಬಾರು ಅದೆಲ್ಲ ತಿಂತಾ ಇದೆ. ಅದ್ರ ಜೊತೆ ಸ್ವಲ್ಪ ಪ್ರೋಟೀನ್ ಸೋರ್ಸಸ್ ಆ್ಯಡ್ ಮಾಡ್ಕೋತಿದ್ದೆ. ಕ್ವಾಂಟಿಟಿ ಕಮ್ಮಿ ಮಾಡ್ತಿದ್ದೆ. ಏನು ಪರ್ಟಿಕ್ಯುಲರ್ ಆಗಿ ತುಂಬ ಸ್ಟ್ರಿಕ್ಟ್ ಬಾಯ್ಲ್ಡ್ ಅದು ಇದು ಅಷ್ಟೊಂದು ಸ್ಟ್ರಿಕ್ಟ್ ಇಲ್ಲ, ಬೇಸಿಕ್ ಅಷ್ಟು ಇಟ್ಕೋತಿದ್ದೆ ನಾನು ಅಷ್ಟೇ. ಈಗ ಕೊನೆಯದಾಗಿ ನೆಕ್ಸ್ಟ್ ಸ್ಟೆಪ್ ಏನು? ರಾಶಿಕಾ ಅವ್ರ ಜೊತೆ ಏನಾದರೂ ಸಿನಿಮಾ ಆಫರ್ ಬಂದರೆ ಸೊ ಆ್ಯಕ್ಟ್ ಮಾಡ್ತಾರಾ ಸೂರಜ್ ಅವರು? ಅದರ್ವೈಸ್ ಸೀರಿಯಲ್ಲ ಹೇಗೆ, ಏನು ಪ್ಲ್ಯಾನ್ ಮಾಡಿದ್ದೀರಾ ನೆಕ್ಸ್ಟ್? ರಾಶಿಕಾ ಜೊತೆ ಸಿನಿಮಾ ಆಫರ್ ಬಂದ್ರೇನೆ ಮಾಡ್ತೀನಿ ಅಂತಿಲ್ಲ, ಬಂದರೆ ಮಾಡ್ತೀನಿ. ಬೇರೆಯವ್ರ ಜೊತೆ ಬಂದರೂ ಮಾಡ್ತೀನಿ. ಬಟ್ ಓಕೆ ಗೊತ್ತಾಯ್ತು. ಸೊ ಬೇರೆ ಆಫರ್ಸ್ ಬಂದರೂ ಐ ಆಮ್ ಓಪನ್ ಫಾರ್ ಇಟ್. ಲೈಕ್ ನನಗೆ ಐ ವಾಂಟ್ ಟು ಪರ್ಸ್ಯೂ ಅ ಕರಿಯರ್ ಇನ್ ದಿಸ್ ಇಂಡಸ್ಟ್ರಿ ಅಂತಲೇ ಇರೋದು. ಸೊ ಯಾವುದೇ ಆಫರ್ ಬಂದರೂ ಐ ಟೇಕ್ ಇಟ್. ಒಳ್ಳೆ ಸ್ಕ್ರೀನ್ ಪ್ಲೇ ಇದ್ದು ಒಳ್ಳೆ ಸ್ಟೋರಿ ಇದ್ದರೆ ಡೆಫಿನೆಟ್ಲಿ ನಾವು. ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್ ನಿಮ್ಮ ಜರ್ನಿ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ, ಇದಿಷ್ಟು ಸೂರಜ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಸಂದೇಶ್ ಜೊತೆ ಮಂಗಳರಾಜ್ ಗೋಪಾಲ್, ಟಿವಿ9 ಬೆಂಗಳೂರು.